ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೀಮೆ ಬದನೆಕಾಯಿಂದ ಮಜ್ಜಿಗೆ ಹುಳಿ ಮಾಡ್ಕೊತಾ ಇದ್ದೀನಿ. ಸೀಮೆ ಬದನೆಕಾಯೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ 2 ಸ್ಪೂನ್ ಕಡಲೆಬೇಳೆ ಹಾಕಿ ಬೇಯಕ್ಕೆ ಹಾಕಿದ್ದೆ. ಇವಾಗ ಅದು ಮುಕ್ಕಾಲು ಹಸಿ ಬೆಂದಿದೆ. ಈಗ ಅದಕ್ಕೆ ನಾನು ಸೀಮೆ ಬದನೆಕಾಯಿ ಪೀಸಸ್ಗಳನ್ನ ಸೇರಿಸಿದ್ದೀನಿ. ಅದಕ್ಕೊಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಅದನ್ನೇ ಬೇಯಕ್ಕೆ ಬಿಡೋಣ. ಇವಾಗ ಈಗ ಇದಕ್ಕೊಂದು ಖಾರ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಆಮೇಲೆ ಮೊಸರು 1 ಕಪ್ಪು, 1 ಕಪ್ ತೆಂಗಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಧನಿಯಾ, ಜೀರಿಗೆ 1 ಸ್ಪೂನು, ಧನಿಯಾ 1 ಸ್ಪೂನು, 1/4 ಸ್ಪೂನ್ ಸಾಸಿವೆ, ಆಮೇಲೆ ಒಗ್ಗರಣೆ ಸಾಮಾನುಗಳು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಇಂಗು. ನೋಡಿ, ಇದಕ್ಕೊಂದು ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ. ಕಾಳುಗಳು ಏನು ಅಂದರೆ 1 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನು ತೊಗರಿಬೇಳೆ ನೆನೆ ಹಾಕ್ಕೊಂಡಿದ್ದೀನಿ. ಅದು 1 ಗಂಟೆ ಮುಂಚೆನೇ ನೆನೆ ಹಾಕ್ಕೊಂಡಿದ್ದೆ ನಾನು. ನಿಮಗೆ ತೊಗರಿಬೇಳೆ ಬೇಡ ಅನಿಸಿದ್ರೆ ಅಕ್ಕಿ ನೆನೆ ಹಾಕ್ಕೋಬೋದು. ಅದು 1 ಸ್ಪೂನು ಕಡಲೆಬೇಳೆ, 1.5 ಸ್ಪೂನು ಅಕ್ಕಿ ನೆನೆ ಹಾಕ್ಕೊಳ್ಬೋದು. ನಾನು ತೊಗರಿಬೇಳೆ ನೆನೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ. ಈಗ ಕುಕ್ಕರ್ಗೆ ಮಿಕ್ಸರ್ ಬೌಲ್ಗೀಗ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಹುರ್ಕೋಬೇಕು. ಇವಾಗ ಧನಿಯಾ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಇವೆಲ್ಲನೂ ಸ್ವಲ್ಪ ಹುರ್ಕೋಬೇಕು. ಇವಾಗ ಅದು ಹುರ್ಕೊಂಡು ಆಮೇಲೆ ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಧನಿಯಾ, ಇದು ಆದಮೇಲೆ ಜೀರಿಗೆ, ಸಾಸಿವೆ 2 ಹಾಕಿದ್ದೀನಿ. ಅದೆರಡು ಹುರ್ಕೊಂಡಾದಮೇಲೆ ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡು ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಇದು ನೋಡಿ, ಒಂದು ಮುಕ್ಕಾಲು ಹಸಿ ಬೆಂದಿದೆ. ಈಗ ಒಂದು ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ. ಸಣ್ಣ ನಿಂಬೆಹಣ್ಣು ಗಾತ್ರದ ಬೆಲ್ಲ ಸೇರಿಸಿದ್ದೀನಿ. ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಈಗ ನೋಡಿ, ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈಗ ಅದಕ್ಕೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ನೆನೆಸಿದ್ವಲ್ಲ, ಅದನ್ನು ಸೇರಿಸ್ಕೊಂಬಿಡೋಣ. ಅದು 1-2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಹುರ್ಕೋಬೇಕು ಅದನ್ನು. ಎಲ್ಲ ಹುರಿದಾದ್ಮೇಲೆ ಈಗ ಮಿಕ್ಸರ್ ಬೌಲ್ಗೆ ಹುರಿದಿರೋ ಧನಿಯಾ, ಜೀರಿಗೆ, ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟು ಹಂಗೇ ರನ್ ಮಾಡ್ಕೊಂಡು ಬರಬೇಕು. ಅದು ಯಾಕೆಂದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಪುಡಿ ಆಗಬೇಕಲ್ಲ, ಅದಕ್ಕೆ. ಅದಾದಮೇಲೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಇಂಗು, ಮೇಯ್ನ್ ಇಂಗು ಹಾಕಲೇಬೇಕು ಇದಕ್ಕೆ. ಆಮೇಲೆ ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕಿ, ಅದು ಆದಮೇಲೆ ನಾವು ರುಬ್ಕೊಂಡಿರೋ ಖಾರನ ಈ ಒಗ್ಗರಣೆಗೆ ಹಾಕಿ ಮಾಗಿಸ್ಕೊಳ್ಳೋದು. ಈಗ ನಾನು ಡೈರೆಕ್ಟಾಗಿ ಬೆಂದಿರೋ ಅಂಥ ಹೋಳುಗಳಿಗೆ ಹಾಕಲ್ಲ. ಇದನ್ನು ಸ್ವಲ್ಪ ಎಣ್ಣೆಲಿ ಮಾಗಿಸ್ಕೊಂಡೆ ಆಮೇಲೆ ಇದನ್ನು ನಾನು ಬೇಯಿಸ್ಕೊಂಡಿಟ್ಕೊಂಡಿರೋ ಅಂಥ ಸೀಮೆ ಬದನೆಕಾಯಿ ಹೋಳುಗಳಿಗೆ ಹಾಕ್ಕೊಳ್ತೀನಿ. ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ ಈ ಥರ ಮಾಡಿಕೊಂಡ್ರೆ ಅಂತ ಒಂದು ಕಾರಣಕ್ಕೆ ನಾನು ಎಣ್ಣೆಗೆ ಹಾಕ್ಕೊಳ್ಳೋದು ಡೈರೆಕ್ಟಾಗಿ. ಮಿಕ್ಸರ್ ಬೌಲ್ ತೊಳೆದಿದ್ದ ನೀರನ್ನು ಹಾಕೊಂಬಿಡೋಣ. ಈ ಸೀಮೆ ಬದನೆಕಾಯಿಗೆ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕಷ್ಟೇ. ಆಮೇಲೆ ನೋಡ್ಕೊಂಡು ಹಾಕ್ಕೊಳಕ್ಕೆ ಬರುತ್ತೆ. ಸೀಮೆ ಬದನೆಕಾಯಿ ಹಾಕಿ ಕುದಿಸಿದ ಮೇಲೆ ಬೇಕಾದ್ರೆ ಆಗ ಮತ್ತೆ ನೋಡಿ ಅಕಸ್ಮಾತ್ ಕಮ್ಮಿ ಬಿದ್ದರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ. ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾನು, ಯಾಕಂದರೆ ಸೀಮೆ ಬದನೆಕಾಯಿಗೂ ಉಪ್ಪು ಹಾಕ್ಕೊಂಡಿರೋದ್ರಿಂದ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದು ಕುದ್ಮೇಲೆ ಅದಕ್ಕೆ ಸೀಮೆ ಬದನೆಕಾಯಿ ಬೇಯಿಸಿಟ್ಕೊಂಡಿರೋಂಥ ಸೀಮೆ ಬದನೆಕಾಯಿನ ಹಾಕ್ಕೊಂಬಿಡೋಣ.
ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ. ಈಗ ಸೀಮೆ ಬದನೆಕಾಯಿ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಇದು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಬೇಕು, ಯಾಕೆಂದರೆ ಹೋಳುಗಳಿಗೆ ಖಾರ ಮತ್ತು ಮಸಾಲೆ ಹಿಡಿಬೇಕಲ್ಲ. ನೋಡಿ ಆಯ್ತಿದು. ಈಗ ನಾನೊಂದು ಸ್ವಲ್ಪ ಒಗ್ಗರಣೆ ಫಸ್ಟ್ ಹಾಕಿದಾಗ್ಲೇ ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಮಜ್ಜಿಗೆ ಹುಳಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತಿದು. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಓಕೆನಾ? ಥ್ಯಾಂಕ್ ಯು.